ಒಂದು ಹುಡುಗಪ್ಪ ಅಂತ ಅಂದ್ರೆ ಯಾವ ರೀತಿ ಆಚರಣೆ ಮಾಡ್ತಾರೆ? ಶ್ರೀಶಾನ್ ಅವರು ತಮ್ಮ ಅವನು ಆಗಿದ್ದಾರೆ. ಹುಟ್ಟಪ್ಪ ಹಿನ್ನೆಲೆಯಲ್ಲಿ ಸಾಮೂಹಿಕ ಮದುವೆಗಳು ಇಟ್ಟಿದ್ರು. ನೋಡಿರ್ಬೋದು. ಬರೀ ಸ್ಥಿರಾ ಕ್ಷೇತ್ರದಿಲ್ಲ, ಇಡೀ ರಾಜ್ಯದಿಂದ ಎಲ್ಲಾ ಕಡೆ ಇದ್ರು. ಒಂದು ಹುಡುಗ ಕೇರಳದವನು ಇದ್ದ. ಅಂದ್ರೆ ಬಡವ್ರಿಗೆ ಒಳ್ಳೇದಾಗ್ಲಿ ಹಿನ್ನೆಲೆಯಲ್ಲಿ ಅವರು ಹುಟ್ಟುಹಬ್ಬದ ದಿನ ಅವ್ರ ಸಾಮೂಹಿಕ ಮದುವೆಗಳು 19 ಮದುವೆಗಳು ಇಟ್ಕೊಂಡಿದ್ರು. ಅವ್ರು ಏನೇನ್ ಬೇಕಾಗಿತ್ತು, ಒಂದು ಹೆಣ್ಣು ಗಂಡಿಗೆ ಜೀವನ ಮಾಡಕ್ಕೆ ಏನೇನ್ ಬೇಕಾಗಿತ್ತು ಅದೆಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅವ್ರು ಭಗವಂತ ಆಯಿಸ್ಕೊಳ್ಳಿ, ಆರೋಗ್ಯ ಹಾಕೊಳ್ಳಿ ಅಂತ ಭಗವಂತದ ಪ್ರಾರ್ಥನೆ. ಪ್ರತಿಯೊಬ್ಬ ನಾಯಕರು ಈ ತರ ಕೆಲಸ ಮಾಡ್ತಾರೆ. ಬರ್ತಾನೆ ಯಾರು ಹೆಣ್ಮಕ್ಳು ಮನೇಲಿ ಇರಕ್ಕಿಲ್ಲ. ಎಲ್ಲಾ ಸಮಾಜದಲ್ಲಿ ಎಲ್ಲಾ ಸಮಾಜದಲ್ಲಿ ಏನಾಗಿದೆ, ಬಡವರು ಇದ್ದೇ ಇದ್ದಾರೆ. ಈ ತರ ಸಾಮೂಹಿಕ ಮದುವೆ ಮಾಡ್ಬಿಟ್ರೆ ಯಾವ ತಾಲೂಕಲ್ಲೂ ಯಾರು ಹೆಣ್ಮಕ್ಳು ಮದುವೆ ಇಲ್ಲ ಅಂದ್ರೆ ಕೂರಲ್ಲ. ಸರ್, ಶಿರಾ ಕ್ಷೇತ್ರದ ಜನರದು ಒಂದೇ ಒಂದು ಪ್ರಶ್ನೆ, ಕ್ಯಾಬಿನೆಟ್ ಅಲ್ಲಿ ಡಿಸೆಂಬರ್ ಅಲ್ಲಿ ಟಿ ಬಿ ಜಯಚಂದ್ರ ಅವರು ಸಚಿವ ಅವ್ರು ಆಗ್ಲೇಬೇಕಂತ ನಾವು ಪಕ್ಷ. ಏನಂದ್ರೆ ನಾನು ಇದೇ ಜಿಲ್ಲೆಯವನು, ನಾನು ಕುಲ್ಗಾಲಲ್ಲಿ, ನಾನು ತುಮಕೂರು ಜಿಲ್ಲೆಯವನು. ನಾನು ಇವತ್ತಿಂದ ಎಲ್ಲ ನೀವು ಕೇಳಿರ್ಬೋದು, ನನ್ನ ಭಾಷಣದಲ್ಲೇ ಹೇಳಿದ್ದೀನಿ. ನಾನು ಜಯಚಂದ್ರ ಸರ್ಗೆ ನಾನು ರಾಜಕೀಯಕ್ಕೆ ಬರೋದ್ ಮುಂಚೆನೆ ಆವತ್ತಿಂದ ಅವ್ರ ಲೀಡರ್ಶಿಪ್ ನಾನು ಒಪ್ಕೊಂಡಿದ್ದೀನಿ. ಜಮೀರ್ ಅಹಮದ್ ಹೇಳಿದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಂತಾರೆ. ನಾನು ಖಂಡಿತ ಅವ್ರ ಪರ ಇದ್ದೀನಿ, ಅವ್ರು ಹಾಗೆ ಆಗ್ತಾರೆ.